ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ, ನಾನಿವತ್ತು ಭೃಂಗರಾಜ್ ಎಣ್ಣೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೀವು ಕೂಡ ಇದನ್ನು ಟ್ರೈ ಮಾಡಿದ್ರೆ ಸಾಕು, ನಿಮ್ಮ ಹೇರ್ ಫಾಲ್ ಸಮಸ್ಯೆ ತಡೆಗಟ್ಬೋದು. ಹಾಗೆ ನೋಡಿ ಸ್ನೇಹಿತರೆ, ಎಲ್ಲರ ಹತ್ರ ಕೂಡ ಈ ಭೃಂಗರಾಜ್ ಎಲೆ ಸಿಗಲ್ಲ. ನಮ್ಮನೆ ಹತ್ರ ಮಾತ್ರ ಈ ಭೃಂಗರಾಜ್ ಎಲೆ ಸೊಪ್ಪು ತುಂಬಾ ಬೆಳೆದಿರುವಂಥದ್ದು. ಹಾಗಾಗಿ ನಾನು ಪ್ಯೂರ್ ಆಗಿ ಭೃಂಗರಾಜ್ ಆಯಿಲ್ ಮಾಡ್ತಾ ಇದ್ದೀನಿ, ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಬೆಳೆದಿದ್ರೆ ಖಂಡಿತವಾಗಿ ಭೃಂಗರಾಜ್ ಆಯಿಲ್ ನೀವು ಕೂಡ ರೆಡಿ ಮಾಡ್ಕೋಬೋದು. ಬಿಳಿ ಕೂದಲ ಸಮಸ್ಯೆ ಆಗಲಿ, ಹೇರ್ ಫಾಲ್ ಸಮಸ್ಯೆ, ನಮ್ಮ ಕೂದಲು ಹೋಗಿರುವಂಥ ಕೂದಲು ಕೂಡ ಬೆಳವಣಿಗೆ ಮಾಡ್ಕೋಬೋದು. ಅಷ್ಟು ಪವರ್ಫುಲ್ ಇರುವಂಥ ಭೃಂಗರಾಜ್ ಎಲೆ ನೋಡಿ, ಕೈಯಲ್ಲಿ ಸ್ವಲ್ಪ ತೊಗೊಂಡು ಈ ಥರ ರಬ್ ಮಾಡಿದ್ರೆ ಸಾಕು, ನಮ್ಮ ಕೈ ಬೆರಳು ಮತ್ತು ಕೈ ಪೂರ್ತಿಯಾಗಿ ಕಪ್ಪಾಗುತ್ತೆ. ಅಷ್ಟು ಪವರ್ಫುಲ್ ಇರುವಂಥ ಭೃಂಗರಾಜ್ ಸೊಪ್ಪು. ಇವಾಗ ಬಿಳಿ ಕೂದಲ ಸಮಸ್ಯೆ, ಸಣ್ಣ ಏಜ್ ಮಕ್ಕಳಾಗಲಿ ಎಲ್ರಿಗೂ ಕೂಡ ಸಮಸ್ಯೆ ಕಾಡ್ತಾ ಇರುವಂಥದ್ದು. ಹಾಗಾದರೆ ಅವರು ಕೂಡ ಇದನ್ನು ಟ್ರೈ ಮಾಡಿದ್ರೆ ಅವ್ರಿಗೂ ಕೂಡ ಬಿಳಿ ಕೂದಲ ಸಮಸ್ಯೆ ತಡೆಗಟ್ಬೋದು. ಹಾಗೆ ಸ್ನೇಹಿತರೆ, ನಾನು ನ್ಯಾಚುರಲಾಗಿ ಮನೆಯಲ್ಲೇ ಈ ಆಯಿಲನ್ನು ರೆಡಿ ಮಾಡ್ತಾ ಇದ್ದೀನಿ. ನೀವು ಕೂಡ ಖಂಡಿತವಾಗಿ ಬೇಕಂದರೆ ಆರ್ಡ್ರ್ ಕೊಡ್ಬೋದು. ಹಾಗಾದರೆ ಬನ್ನಿ ಮತ್ತೆ ಯಾಕೆ ತಡ ಮಾಡೋದು, ಭೃಂಗರಾಜ್ ಆಯಿಲ್ ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ಪರ್ಫೆಕ್ಟಾಗಿ ಮಾಡುವಂಥ ಪ್ರೊಸೆಸಿಂಗ್ ನೋಡಿಕೊಂಡು ಹೋಗಿ. ಇಷ್ಟ ಆದರೆ ಖಂಡಿತವಾಗಿ ಮನೇಲಿ ಟ್ರೈ ಮಾಡಿ, ಬೇಕಂದರೆ ನೀವು ಕೂಡ ಆರ್ಡ್ರ್ ಕೊಡ್ಬೋದು. ಇವಾಗ ಭೃಂಗರಾಜ್ ಸೊಪ್ಪು ತಂದಿದ್ದೀನಿ. ಚೆನ್ನಾಗಿ ತಂದಿರೋಂಥ ಭೃಂಗರಾಜ್ ಸೊಪ್ಪು ಫಸ್ಟು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ತೊಗೋಬೇಕು. ಆಮೇಲೆ ಈ ಥರ ಎಲ್ಲನೂ ಕೂಡ ಕತ್ತರಿಸ್ಕೊಂಡು ತೊಗೊಳ್ತಾ ಇದ್ದೀನಿ. ಭೃಂಗರಾಜ್ ಸೊಪ್ಪಿನಲ್ಲಿ ಆಗಲಿ ಮತ್ತು ಉದ್ದಕ್ಕಿರುವಂಥ ಈ ದಂಟಿನಲ್ಲಿ ಆಗಲಿ ಕೂಡ ತುಂಬಾ ಕಪ್ಪಾಗಿರುವಂಥ ಅಂಶ ಇರುತ್ತೆ. ಅದಕ್ಕೋಸ್ಕರ ನಮಗೆ ಬಿಳಿ ಕೂದಲ ಸಮಸ್ಯೆ ನ್ಯಾಚುರಲಾಗಿ ಪರಿಹಾರ ಸಿಗುತ್ತೆ ಸ್ನೇಹಿತರೆ. ಹಾಗೆ ನಾವು ಎಣ್ಣೆ ರೆಡಿ ಮಾಡ್ಕೋಬೇಕಂದ್ರೆ ನಾವು ಮೇನ್ ಅಂದರೆ ಕಬ್ಬಿಣದ ಕಡೆಯಲ್ಲಿ ಎಣ್ಣೆ ರೆಡಿ ಮಾಡ್ಕೋಬೇಕು. ಯಾವುದೇ ಆಯಿಲ್ ರೆಡಿ ಮಾಡ್ಕೊಳ್ಳಿ, ಕಬ್ಬಿಣದ ಕಡೆಯಲ್ಲಿ ಮಾಡಿದ್ವಿ ಅಂದರೆ ನಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಹಾಗಾಗಿ ನಾನು ಕಬ್ಬಿಣದ ಕಡೆಯಲ್ಲಿ ಯಾವಾಗಲೇ ಆಗಲಿ, ಆಯಿಲ್ ಆಗಲಿ, ಮೆಹಂದಿ ಆಗಲಿ ಇದರಲ್ಲಿ ರೆಡಿ ಮಾಡ್ಕೊಳ್ತೀನಿ. ಇವಾಗ ನೋಡಿ, ಮೆಹಂದಿ ಎಲೆ ಯಾವ ರೀತಿ ನಾವು ಇದನ್ನು ಮೆಹಂದಿ ಎಲೆ ಯಾವ ರೀತಿ ಇರುತ್ತಲ್ವ ಅದೇ ರೀತಿಯಾಗಿ ಈ ಭೃಂಗರಾಜ್ ಸೊಪ್ಪು ಕೂಡ ನೋಡಿ ತುಂಬಾ ಕಲರ್ ಬಿಟ್ಕೊಳ್ಳುತ್ತೆ. ಇವಾಗ ಎಲ್ಲ ಕೂಡ ಸಣ್ಣದಾಗಿ ಮೆಹಂದಿ ಥರ ಎಲೆ ಯಾವ ರೀತಿ ಕಟ್ ಮಾಡ್ತೀನಿ ಅದೇ ರೀತಿಯಾಗಿ ಈ ಭೃಂಗರಾಜ್ ಸೊಪ್ಪು ಪೂರ್ತಿಯಾಗಿ ಕಟ್ ಮಾಡ್ಕೊಂಡು ತೊಗೋಬೇಕು. ನಾವು ಎಷ್ಟು ಸಣ್ಣದಾಗಿ ಕಟ್ ಮಾಡ್ತೀವಿ, ಪೇಸ್ಟ್ ಮಾಡಿ ಹಾಕ್ತೀವಿ, ಆವಾಗ ನಮಗೆ ಇದರಲ್ಲಿರುವಂಥ ಬೆನಿಫಿಟ್ಸ್ ಎಲ್ಲ ನಮಗೆ ಎಣ್ಣೆಯಲ್ಲಿ ಸಿಗುವಂಥದ್ದು. ಹಾಗಾಗಿ ನಾನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ. ಬೇಕಾದರೆ ಮಿಕ್ಸಿಯಲ್ಲಿ ಕೂಡ ಗ್ರೈಂಡ್ ಮಾಡ್ಕೋಬೋದು. ಗ್ರೈಂಡ್ ಮಾಡುವಾಗ ನೀರು ಹಾಕ್ತೀವಿ, ಅದಕ್ಕೋಸ್ಕರ ನೀರಿನ ಅವಶ್ಯಕತೆ ಬೇಡದಲ್ವ. ಹಾಗಾಗಿ ನಾನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ. ಮತ್ತು ಆಮೇಲೆ ಸ್ನೇಹಿತರೆ, ನಾನು ಕರಿಬೇವು ತೊಗೊಂಡಿರೋಂಥದ್ದು. ಕರಿಬೇವು ಬೆಸ್ಟಾಗಿ ನಮ್ಮ ಹೇರ್ ಫಾಲ್ ಸಮಸ್ಯೆ ತಡೆಗಟ್ಟುತ್ತೆ, ನಮ್ಮ ಕೂದಲು ಉದ್ದವಾಗಿ ಗ್ರೋತ್ ಮಾಡುತ್ತೆ. ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಕರಿಬೇವಿನ ದಳ ಕೂಡ ಹಾಕ್ತಾಯಿದ್ದೀನಿ. ಇವಾಗ ಬನ್ನಿ ಮತ್ತೇನಂದರೆ ಎಣ್ಣೆ ಬಳಸ್ತಾ ಇದ್ದೀನಿ. ನಾನು ಇವಾಗ ಪ್ಯಾಕೆಟ್ ಎಣ್ಣೆ, ಪ್ಯೂರ್ ಆಗಿರುವಂಥ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ. ನಾನು ಈ ಥರ ಪ್ಯಾಕೆಟ್ಗಳು ತರ್ತೀನಿ, ಪ್ಯಾಕೆಟ್ ಪ್ಯೂರ್ ಇರುವಂಥದ್ದು ನೋಡಿ, ಎಷ್ಟು ವೈಟ್ ಆಗಿರುವಂಥ ಕೊಬ್ಬರಿ ಎಣ್ಣೆ ನೋಡಿ, ಇದೇ ರೀತಿಯಾಗಿ ಕೊಬ್ಬರಿ ಎಣ್ಣೆ ನಾನು ಬಳಸ್ತಾ ಇರುವಂಥದ್ದು. ಹಾಗಾಗಿ ನೋಡಿ, ನಾನು ಇವಾಗ 1 ಪ್ಯಾಕೆಟ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ಎಣ್ಣೆ ಮಾಡ್ಕೊಳ್ತೀವಿ ಅದ್ರ ಮುಖಾಂತರ ನೀವು ಎಣ್ಣೆ ಜಾಸ್ತಿ ಕಡಿಮೆ ಹಾಕ್ಬೋದು. ಇವಾಗ ನೋಡಿ, ಎಣ್ಣೆ ಹಾಕಿ ಸ್ಟವ್ ಮೇಲೆ ಚೆನ್ನಾಗಿ ಕುದಿಯೋಕೆ ಇಟ್ಕೋಬೇಕು. ಎಣ್ಣೆ ಎಲ್ಲಿವರೆಗೂ ಕುದಿಸ್ಕೋಬೇಕು ಮತ್ತು ಇದರಲ್ಲಿ ಏನೆಲ್ಲ ಆ್ಯಡ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಪೂರ್ತಿಯಾಗಿ ಪ್ರೊಸೆಸಿಂಗ್ ನೋಡ್ಕೊಳ್ಳಿ. ನಿಮಗೆ ಬೇಕಂದರೆ ನೀವು ಕೂಡ ಆರ್ಡ್ರ್ ಕೊಡ್ಬೋದು, ನಿಮ್ಮ ಮನೆಯಲ್ಲಿ ಮಾಡೋದಕ್ಕೆ ಆಗದೆ ಇರೋರು. ಇವಾಗ ನೋಡಿ, ಎಣ್ಣೆ ಚೆನ್ನಾಗಿ ಕುದೀತಾ ಇರುವಾಗ ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಕಲರ್ ಬಿಟ್ಕೊಳ್ತಾ ಬರುತ್ತೆ ಹಾಗೆ ಅಂತ ತೋರಿಸ್ತೀನಿ ನೋಡಿ. ಎಣ್ಣೆ ಕಾಯ್ತಾ ಇವಾಗ ಕಾಣಿಸ್ತಾ ಇರ್ಬೋದು, ಭೃಂಗರಾಜ್ ಎಲೆ ಎಲ್ಲ ಸೈಡಿಗೆ ಬಂದಿರೋಂಥದ್ದು. ಯಾಕಪ್ಪ ಅಂದರೆ ಎಣ್ಣೆಯಲ್ಲಿ ಕಾಯಿಸ್ತಾ ಇದ್ವಿ, ಎಣ್ಣೆ ಪೂರ್ತಿಯಾಗಿ ಕ್ರಿಸ್ಪಿ ಆಗ್ತಾ ಹೋಗುತ್ತೆ ಎಲೆಗಳು. ಅದಕ್ಕೋಸ್ಕರ ಈ ಥರ ಸೈಡಿಗೆ ಬಂದುಬಿಡುತ್ತೆ. ಮತ್ತು ನಾವು ಕೈ ಆಡಿಸಿ ಕಲಿಸ್ತಾ ಇರಬೇಕು. ಎಷ್ಟೊತ್ತರ್ಕ ಕಲಿಸಿ ನಾವು ಎಣ್ಣೆ ಕಾಯಿಸ್ತೀವಿ ಅದೆಲ್ಲ ಕೂಡ ಬೆನಿಫಿಟ್ಸ್ ಎಲ್ಲ ಎಣ್ಣೆಯಲ್ಲಿ ಇಳ್ಕೊಳ್ಳುತ್ತೆ. ಆವಾಗೇ ನಮಗೆ ತುಂಬಾ ಬೆನಿಫಿಟ್ಸ್ ಸಿಗುವಂಥ ಆಯಿಲ್ ರೆಡಿ ಆಗುತ್ತೆ. ಇಷ್ಟು ಸಿಂಪಲ್ಲಾಗಿ ಆಗಲಿ ಸ್ನೇಹಿತರೆ, ಮನೆಯಲ್ಲಿ ಟೈಮ್ ಇಲ್ಲದೆ ಇರೋರು ಖಂಡಿತವಾಗಿ ಭೃಂಗರಾಜ್ ಆಯಿಲ್ ನೀವು ಮನೆಯಲ್ಲಿ ಮಾಡ್ಕೊಳ್ಳೋಕೆ ಟೈಮ್ ಇದ್ದರೆ ಮಾಡಿಕೊಂಡು ರೆಡಿ ಮಾಡ್ಕೋಬೋದು. ಇಲ್ಲ ಅನ್ನೋರು ಆರ್ಡ್ರ್ ಕೊಡ್ಬೋದು. ಇವಾಗ ನೋಡಿ, ಇದಕ್ಕೆ ನಾನು 2-3 ದಾಸವಾಳದ ಹೂವು ಹಾಕ್ತಾಯಿದ್ದೀನಿ. ಒಣಗಿರುವಂಥ ಹೂವೇ ತೊಗೊಳ್ಳಿ. ದಾಸವಾಳದ ಹೂವು ಮತ್ತು ದಾಸವಾಳದ ಎಲೆ ಇವು ನಮ್ಮ ಹೇರ್ ಫಾಲ್ ಸಮಸ್ಯೆ ಕೂಡ ತಡೆಗಟ್ಟಿ ಹೇರ್ ತುಂಬಾ ಚೆನ್ನಾಗಿ ಗ್ರೋತ್ ಮಾಡುವಂಥ ಸಹಾಯ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಇದಕ್ಕೆ ಎಲೆ ಮತ್ತು ಹೂವು ಕೂಡ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಣ್ಣೆ ಕಲರ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇರುವಂಥದ್ದು.
ಮತ್ತು ನಾವು ಎಣ್ಣೆ ಕಾಯಿಸ್ತಾ ಇರ್ತೀವಿ. ಎಣ್ಣೆ ಕಾಯಿಸ್ತಾ ಇರುವಾಗ ಎಣ್ಣೆ ಕ್ವಾಂಟಿಟಿ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಜಾಸ್ತಿ ಇಲ್ಲ, ಎಣ್ಣೆ ಕ್ವಾಂಟಿಟಿ ಕೂಡ ಕಡಿಮೆ ಆಗ್ತಾ ಬರುತ್ತೆ. ನಾವು ಎಷ್ಟೋ ತನಕ ಎಣ್ಣೆ ಕಾಯಿಸ್ತೀವಿ ಅದ್ರ ಮುಖಾಂತರ ನಮಗೆ ಎಣ್ಣೆ ಕೂಡ ಕ್ವಾಂಟಿಟಿ ಕಡಿಮೆ ಆಗಿ, ಹಾಗೆ ನಮಗೆ ಎಣ್ಣೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಇದರಲ್ಲಿ ಬಿಟ್ಕೊಳ್ತಾ ಬರುತ್ತೆ. ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆ ಕಾಯ್ತಾ ಇರುವಂಥದ್ದು. ಇಷ್ಟು ಎಣ್ಣೆ ಕಾಯಿಸ್ಕೊಂಡು ನಾನು ಇವಾಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಸ್ಟವ್ ಆಫ್ ಮಾಡಿ ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ನನ್ನ ಭೃಂಗರಾಜ್ ಆಯಿಲ್ ರೆಡಿ ಆಯಿತು. ನೀವು ಕೂಡ ಭೃಂಗರಾಜ್ ಆಯಿಲ್ ಬೇಕಂದರೆ ಇದೇ ರೀತಿಯಾಗಿ ರೆಡಿ ಮಾಡಿಕೊಂಡು ನಿಮ್ಮ ಹೇರ್ ಫಾಲ್ ಸಮಸ್ಯೆಗೆ ನೀವು ಇದನ್ನು ಒಂದು ಬಟ್ಲಲ್ಲಿ ಶೋಧಿಸ್ಕೊಂಡು ಇಟ್ಕೋಬೋದು. ಈ ಥರ ನಾನು ಶೋಧಿಸ್ತಾ ಇದ್ದೀನಿ ನೋಡಿ, ಇದೇ ರೀತಿಯಾಗಿ ಶೋಧಿಸ್ಕೊಂಡು ತೊಗೊಳ್ಳಿ. ನೀವು ಯಾವುದೇ ಬಾಟಲಲ್ಲಾಗಲಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ತಿಂಗಳಾನುಗಟ್ಟಲೆ ನೀವು ಇದನ್ನು ಯೂಸ್ ಮಾಡ್ಬೋದು. ಯೂಸ್ ಮಾಡುವಾಗ ಒಂದು ಕೇರ್ ಏನು ಮಾಡಬೇಕಂದ್ರೆ, ನಾವು ರಾತ್ರಿ ಹೊತ್ತಿಗೆ ನಮ್ಮ ಹೇರಿಗೆ ಪೂರ್ತಿಯಾಗಿ ಮಸಾಜ್ ಕೊಡಬೇಕು, ಬೆಳಗ್ಗೆ ನಾವು ವಾಶ್ ಮಾಡ್ಕೋಬೇಕು. ಈ ಥರವಾಗಿ ಕೂಡ ನೀವು ಫಾಲೋ ಮಾಡ್ಬೋದು. ಇಲ್ಲ ಅಂದರೂ ನೀವು ಹೇರಿಗೆ ದಿನಾಲೂ ಕೂಡ ನೋಡಿ ವಾರದಲ್ಲಿ ಒಂದು 3 ಸರ್ತಿ 4 ಸರ್ತಿ ಹೇರಿಗೆ ಹಚ್ಕೊಂಡು ಹಾಗೆ ಕೂಡ ಬಿಟ್ಕೊಂಡ್ರೆ ನಡೆಯುತ್ತೆ. ಏನು ನಾವು ಹೇರ್ ವಾಶ್ ಮಾಡಬೇಕಂತೇನು ಅವಶ್ಯಕತೆ ಇಲ್ಲ. ಅದೇ ರೀತಿಯಾಗಿ ಎಣ್ಣೆ ಇಟ್ಕೊಂಡ್ರು ಕೂಡ ನಡೆಯುತ್ತೆ. ನಾವು ಒಂದು ಸರ್ತಿ ರಿಸಲ್ಟ್ ನೋಡಿ, ಒಂದೇ ಒಂದು ಸರ್ತಿ ಹಚ್ಕೊಂಡು ನೀವು ನೋಡಿ ನಿಮ್ಮ ಹೇರು ಒಂದು ಕೂಡ ಉಚ್ಕೊಂಡು ಬರೋದಿಲ್ಲ ಸ್ನೇಹಿತರೆ. ಅಷ್ಟು ಚೆನ್ನಾಗಿ ವರ್ಕ್ ಮಾಡುವಂಥ ಹೇರ್ ಆಯಿಲು. ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡ್ಬೋದು. ಫಸ್ಟ್ ರಿಸಲ್ಟ್ಗೆ ನೀವು ಶಾಕ್ ಆಗ್ತೀರಾ. ಹಾಗೆ ನೀವು ಮತ್ತೆ ಮತ್ತೆ ಟ್ರೈ ಮಾಡ್ತಾ ಹೋದರೆ ನಿಮ್ಮ ಕೂದಲು ಉದ್ದವಾಗಿ ದಟ್ಟವಾಗಿ ಬೋಳ ತಲೆ ಇರುವಂಥ ಕೂದಲು ಕೂಡ ಬೆಳೆಯುವಂಥ ಸಹಾಯ ಮಾಡುತ್ತೆ. ಹಾಗೆ ನಮಗೆ ಬಿಳಿ ಕೂದಲ ಸಮಸ್ಯೆಯನ್ನು ಕೂಡ ತಡೆಗಟ್ತಾ ಹೋಗುತ್ತೆ. ಅಷ್ಟು ಚೆನ್ನಾಗಿರುವಂಥ ಭೃಂಗರಾಜ್ ಆಯಿಲು. ನಿಮಗೂ ಕೂಡ ಖಂಡಿತವಾಗಿ ಈ ಹೇರ್ ಆಯಿಲ್ ಬೇಕಾದರೆ ಮನೇಲಿ ರೆಡಿ ಮಾಡಿ ಕೊಡ್ತೀವಿ. ನೀವು ಕೂಡ ಆರ್ಡರ್ ಕೊಡಿ. ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ಬೋದು. ಬೇಕಂದರೆ ನೀವು ಮೆಸೇಜ್ ಮಾಡಿ ನಿಮಗೆ ಇದೇ ಆಯಿಲ್ ಯಾವ ರೀತಿ ಸಿಗುತ್ತೆ ಅಂತ ನಿಮಗೆ ಡೀಟೇಲ್ಸ್ ಹಾಕ್ತೀವಿ. ಹಾಗಿದ್ರೆ ನೋಡಿ ಸ್ನೇಹಿತರೆ, ಭೃಂಗರಾಜ್ ಆಯಿಲ್ ರೆಡಿ ಆಯಿತು. ಇವತ್ತಿನ ವಿಡಿಯೋ ತೋರಿಸ್ತಾ ಇರುವಂಥ ಭೃಂಗರಾಜ್ ಆಯಿಲ್ ನಿಮಗೂ ಕೂಡ ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದೇ ರೀತಿಯಾಗಿ ಹೊಸದಾಗಿ ವಿಡಿಯೋ ತರ್ತಾ ಹೋಗ್ತೀನಿ ಸ್ನೇಹಿತರೆ. ಅಂದ್ಕೊಳ್ತಾ ಹೋಗಿ ನಮ್ಮ ವಿಡಿಯೋ ಹೊಸದಾಗಿ ಯಾರೆಲ್ಲ ನೋಡ್ತಾರೋ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ಬನ್ನಿ ಸ್ನೇಹಿತರೆ. ಮತ್ತೊಂದು ಹೊಸದಾಗಿ ವಿಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾರೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪೂರ್ತಿ ಎಲ್ಲರೂ ನೋಡಿದ್ದಕ್ಕೆ ಧನ್ಯವಾದ ಸ್ನೇಹಿತರೆ. ಸಪೋರ್ಟ್ ಮಾಡಿ ಇದೇ ರೀತಿ ಅಂತ ಕೇಳ್ಕೊಳ್ತೀನಿ.